ಸೊ ಅದ್ದೂರಿ ಚಿತ್ರದ ಆಡಿಯೋ ರಿಲೀಸ್ ನ ಹಿನ್ನೆಲೆಯಲ್ಲಿ ನಾವೀಗ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವ್ರ ಮನೇಲಿ ಸೇರಿದಿವೆ. ಅದ್ದೂರಿ ಚಿತ್ರದ ನಿರ್ದೇಶಕ ಅರ್ಜುನ್ ಮತ್ತು ನಾಯಕ ನಟ ಧ್ರುವ ಇದ್ದಾರೆ. ಅವರು ಈಗ ಒಂದು ಪ್ರೆಸೆಂಟ್ ಕೊಡ್ಲಿದ್ದಾರೆ. ಸೊ ಅದನ್ನ ಮುಂದುವರಿಸಿ ಅದನ್ನ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಕ್ಕ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೇಡಮ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಏನಕ್ಕೆ ನಿಮ್ಗೆ ಇದನ್ನ ಕೊಡ್ತಾ ಇದೆ ಅಂತ ಕೇಳಿಲ್ವಲ್ಲ? ಅವ್ರದ್ದು ಲವ್ ಮ್ಯಾರೇಜ್ ಗೊತ್ತಾಯ್ತು. ಎಸ್, ನಾನು ಈಗಾಗಲೇ ಹೇಳಿರುವ ಹಾಗೆ ಅರ್ಜುನ್ ನಮ್ಮೊಂದಿಗಿದ್ದಾರೆ, ಅಂದ್ರೆ ಅದ್ದೂರಿ ಚಿತ್ರ ನಿರ್ದೇಶಕ, ಮತ್ತು ಧ್ರುವ ನಮ್ಮೊಂದಿಗಿದ್ದಾರೆ. ಹಾಯ್ ಧ್ರುವ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಕೂಡ. ಅರ್ಜುನ್ ನಿಮ್ ಕೂಡ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ಈ ಕಡೆ ಒಂದು ಜೋಡಿ ಮದುವೆ ಆಗಿದೆ, ಈ ಜೋಡಿ ಮದುವೆ ಆಗಿಲ್ಲ, ಅಂದ್ರೆ ನೀವಿಬ್ರು ಇನ್ನು ಮದುವೆ ಆಗಿಲ್ಲ, ಇನ್ನು ಲವ್ ಅಲ್ಲಿ ಬಿದ್ದಿಲ್ಲ. ಅದು ಗೊತ್ತಿಲ್ಲ ನನಗೆ, ಬಟ್ 100% ಬಿದ್ದಿಲ್ಲ. ಬೀಳಲ್ವಾ? ಯಾಕೆ ಬೇಡ ಸರ್, ಹೇಳೋಣ ಅಂತೀರಾ? ಬೀಳೋದ್ ಬೇಡ, ಲೆಟ್ ಅಸ್ ರೈಸ್ ಇನ್ ಲವ್ ಅನ್ನೋ ಹಾಗೆ. ಎಸ್. ಸೊ ಸರ್, ಇವತ್ತು ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ವ್ಯಾಲೆಂಟೈನ್ ಡೇ ಒಂದ್ ಕಡೆ, ಇನ್ನೊಂದ್ ಕಡೆ ಅದ್ದೂರಿ ಚಿತ್ರದ ಆಡಿಯೋ ರಿಲೀಸ್ ಇವತ್ತು ಅನ್ಕೊಂಡಿದ್ರ. ಸೊ ನೀವು ಕೂಡ ಪ್ರೀತಿಸಿ ಮದುವೆ ಆದವರು. ಸೊ ನಿಮ್ಮ ಹಾಡುಗಳಲ್ಲಿ ಪ್ರೀತಿ ಹೇಗೆ ತುಂಬ್ತೀರಾ ನಿಮ್ ಪ್ರೀತಿನ? ನಾವು ಮಾಡೋ ಕೆಲಸ ಪ್ರೀತಿ ತುಂಬಲೇಬೇಕು, ಕಷ್ಟ. ಒಂದು ಹಾಡಲ್ಲಿ ಪ್ರೀತಿ ಅಂದ್ರೆ ಸಾಧಾರಣ ತುಂಬಾ ರೆಫರೆನ್ಸ್ಗಳಿರುತ್ತೆ ಅನ್ನೋದು ಒಂದು ಕಡೆ. ಇನ್ನೊಂದು ನಮ್ಗೆ ಅನ್ಸುತ್ತೆ ಹೇಗ್ ತುಂಬ್ತಿರೋದ್ರೆ ನಮ್ಗೊಂದು ಅನ್ಸುತ್ತೆ ಈ ತರ ಇರ್ಬೇಕು ಅನ್ನೋದು. ಆ ತರ ತುಂಬೋದೇ ಆಗ್ಬಿಡುತ್ತೆ. ಸೊ ಅದಕ್ಕೆ ಎಷ್ಟು ಸ್ಫೂರ್ತಿ ಮೇಡಮ್ ನಿಮ್ಗೆ? ಸರ್, ನಾವಿಬ್ರು ಜಗಳ ಆಡಿರೋದು ಜಾಸ್ತಿ. ಅದು ಇರೋದೆ, ಅದರಲ್ಲೇ ಪ್ರೀತಿ ಇರುತ್ತೆ. ಅವ್ರ ಜಗಳನೇ ಸ್ಫೂರ್ತಿ, ಜಗಳನ್ನೇ ಸ್ಫೂರ್ತಿ. ಓಕೆ ಓಕೆ, ನೀವು ಹೇಳಿ ಮೇಡಮ್, ಈ ಪ್ರೀತಿ ಜಗಳ ಹೇಗೆ ಶುರು ಆಗುತ್ತೆ? ಚಿಕ್ಕ ವಿಷಯಕ್ಕೂ ಶುರು ಆಗುತ್ತೆ. ಜಗಳ ಮಾಡಿದ್ರು ಪ್ರೀತಿ ಇರುತ್ತೆ. ನೀವು ಪ್ರೀತಿಯಿಂದ ಏನೋ ಕರಿತಿರಲ್ಲ ಇವ್ರನ್ನ? ಅದು ಮುಂಚೆ ಎಲ್ಲ, ಮದ್ವೆಗ್ ಮುಂಚೆ ಕರೀತಾರೆ. ಏನಂತ ಕರೀತಾ ಇದ್ರಿ? ಟೆಡ್ಡಿ ಬೇರ್. ಅದನ್ನ ಇಟ್ಕೊಂಡು ಯೋಗರಾಜ್ ಭಟ್ ಒಂದು ಹಾಡು ಕೂಡ ಬರೆದಿದ್ದಾರೆ, ಅದ್ರ ಸಲುವಾಗಿ ನಂಗೆ ಕೇಳಿದೆ. ಸೊ ಹೇಗೆ ಶುರು ಆಯ್ತು ನಿಮ್ ಪ್ರೀತಿ? ಅವ್ರ ಪ್ರಪೋಸ್ ಮಾಡಿದ್ದೆ? ಇಲ್ಲ ಅಂದ್ರೆ ಅವ್ರೇನ್ ಪ್ರಪೋಸ್ ಮಾಡ್ಲಿಲ್ಲ, ಆತರ ಎಲ್ಲ. ಅವ್ರಿಗೆ ಇಷ್ಟ ಇತ್ತು ಅಂತ ನಂಗೆ ತುಂಬಾ ದಿನ ಆದ್ಮೇಲೆ ಗೊತ್ತಾಯ್ತು. ಓಕೆ. ಎಸ್ ಅರ್ಜುನ್, ಈಗ ನಿಮ್ ಚಿತ್ರದ ಹಾಡುಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈಗ ವಾಣಿ ಕರೆಕ್ಟ್ ಅಲ್ವಾ ಹೆಸರು? ವಾಣಿ ಹರಿಕೃಷ್ಣ ಅವರು ಒಂದು ಹಾಡು ಹೇಳ್ತಾರೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ತುಂಬಾ ಒಳ್ಳೆ ಗಾಯಕಿಯವರು, ಅವರಿಗೆ ಪ್ರಶಸ್ತಿಗಳು ಕೂಡ ಸಾಕಷ್ಟು ಸಿಕ್ಕಿದೆ. ಮೇಡಮ್, ಈ ಸಂದರ್ಭಕ್ಕೆ ಯಾವ್ದು ಹಾಡು ಹಾಡ್ತಾರೆ? ಮಧುವನ. ಮಧುವನ. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ. ಅರ್ಜುನ್, ಈಗ ಹೇಳಿ ನಿಮ್ಮ ಆಡಿಯೋ ರಿಲೀಸ್ ಬಗ್ಗೆ ಅಥವಾ ನಿಮ್ಮ ಸಿನಿಮಾದ ಬಗ್ಗೆ. ಅಂದ್ರೆ ನಾನು ಆಡಿಯೋ ರಿಲೀಸ್ ಆಕ್ಚುಲಿ ನಮ್ಗೆ ಪ್ಲಾನೇ ಇರ್ಲಿಲ್ಲ ವ್ಯಾಲೆಂಟೈನ್ಸ್ ಡೇ ದಿನ ಮಾಡಬಾರ್ದು ಅಂತ. ಅದ್ದೂರಿ ಬಂದು ಒಂದು ಮುದ್ದಾದ ಒಂದು ಲವ್ ಸ್ಟೋರಿ, ಅಚ್ಚು ಲವ್ ಸ್ಟೋರಿ ಅಂತ. ಅಚ್ಚು ಅಂದ್ರೆ ಏನು? ಅರ್ಚನಾ? ಅಚ್ಚು ಅಂದ್ರೆ ಅರ್ಜುನ್ ಅಂತ. ಅಚ್ಚು ಅಂದ್ರೆ ಅರ್ಜುನ್ ನಾಯಕನ ಹೆಸರು. ರಚ್ಚು ಮೀನ್ಸ್ ರಚನಾ, ಅದು ನಾಯಕಿ ಹೆಸರು. ಅವರಿಬ್ರು ಲವ್ ಸ್ಟೋರಿನೇ. ಅಚ್ಚು ಅಂದ್ರೆ ಅರ್ಜುನ, ಅಚ್ಚು ಅಂದ್ರೆ ನೀವೇನಾ? ಬಟ್ ರಚ್ಚು ನನ್ನ ಹುಡುಗಿ, ರಚ್ಚು ನನ್ನ ಲವರ್ ಅಲ್ವಾ? ಅಲ್ಲ ಅಲ್ಲ, ಅದು ಅವ್ರ ಲವ್. ಹೇಳಿ. ಓಕೆ, ನೀವ್ ಹೇಳಿ ಧ್ರುವ. ಫಸ್ಟ್ ಸಲ ನಾಯಕ ನಟಾಗಿ ಮಾಡ್ತಾ ಇದೀರಾ ಸರ್. ಆಕ್ಚುಲಿ ನಾನು ಫಸ್ಟ್ ಆಫ್ ಆಲ್ ಸರ್ಗೂ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ತುಂಬಾ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಂತ ಇದ್ದೆ ನಾನು ತುಂಬಾ ಲಕ್ಕಿ ಅಂತ. ನಾನು ಏನಕ್ಕೆ ಲಕ್ಕಿ ಅಂತ ಇವತ್ತು ಹೇಳ್ಕೊಬಹುದು, ಎಲ್ಲಾರ ಮುಂದೆನೂ ಹೇಳ್ಕೊಬಹುದು. ನನ್ನ ಡೆಬ್ಯೂ ಮೂವಿ ಅಂದ್ರೆ ನನ್ನ ಫಸ್ಟ್ ಫಿಲಮ್ಗೆ ಹರಿ ಸರ್ ಮ್ಯೂಸಿಕ್ ಮಾಡಿರೋದೇ ನನ್ನ ಪುಣ್ಯ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಿದ್ದೀನಿ. ಮೇಡಮ್, ನನ್ನ ಫೇವ್ರೆಟ್ ಸಾಂಗ್ ಆಲ್ಬಮ್ ಅಲ್ಲಿ ಮೇಡಮ್ ಮಾಡಿರೋ ಪ್ಯಾತು ಸಾಂಗ್ ನನ್ನ ಸಕ್ಕತ್ ಫೇವ್ರೆಟ್ ಸಾಂಗ್, ಮುಸ್ಸಂಜೆ ವೇಳೆಯಲ್ಲಿ. ಓಕೆ, ಇವಾಗ ಆಡಿದ್ರಲ್ಲ, ಅದು ನನ್ನ ಫೇವ್ರೆಟ್ ಸಾಂಗು. ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾರ್ಟ್ಫುಲ್ ಆಗಿ, ನಿಜವಾಗ್ಲೂ ಹಾನೆಸ್ಟ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಒಂದು ಅಲೆ ಅಂತ ಅಂತಾರಲ್ಲ, ಆ ತರ ಅವ್ರು ಕೊಟ್ಟಿರೋ ಎಲ್ಲಾ ಹಾಡುಗಳು ಅಷ್ಟೊಂದು ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ಇದು ಕೂಡ ಅದೇ ತರ ಹಿಟ್ ಆಗುತ್ತೆ. ಅದ್ದೂರಿನೂ ಗೌರಿ ಸರ್ ಸುಮಾರು ಅದ್ರ ಹಿಂದೆ ಒಂದೂವರೆ ವರ್ಷಗಳ ಪರಿಶ್ರಮ ಇದೆ.
ಅವ್ರು ನನಗೆ ನಾನು ಕೇಳಿದ್ರು ಸಾಂಗ್ ನಾನು ಕೇಳಿದ ತಕ್ಷಣ ಅವ್ರು ನನಗೆ ಕೊಡಲ್ಲ, ಬಟ್ ಕೊಟ್ಟಾಗ ಅದು ಹಂಗಿರುತ್ತೆ, ಅದ್ದೂರಿ ಆಗಿರುತ್ತೆ. ನಾನು ಎಷ್ಟೇ ಕೇಳಿದ್ರು ಬರುತ್ತೆ ಬರುತ್ತೆ ಬರುತ್ತೆ, ಬಂದಾಗ ಹಂಗಿರುತ್ತೆ. ಅದೇ ಅದ್ದೂರಿ ಸಾಂಗ್ಸ್. 5 ಸಾಂಗ್ ಇದೆ, 5 ಸಾಂಗು ಅದ್ದೂರಿ ಆಗಿದೆ. ಇದು ಲವ್ ಸ್ಟೋರಿ ಅಲ್ವಾ ಇದು ಅರ್ಜುನ್? ಸೊ ಈ ಲವ್ ಸ್ಟೋರಿಗೆ ನಿಮ್ದು ಲವ್ ಸ್ಟೋರಿ ಏನಾದ್ರು ಇನ್ಸ್ಪಿರೇಷನ್? ಅಂದ್ರೆ ಕೆಲವೊಂದು ಇನ್ಸಿಡೆಂಟ್ ಅಂದ್ರೆ ನಾನ್ ನೋಡಿರುವಂತ ಘಟನೆಗಳು, ಇನ್ಸಿಡೆಂಟ್ ಗಳನ್ನೇ ಇಟ್ಕೊಂಡು, ಅಂದ್ರೆ ಇವತ್ತಿನ ಲವರ್ಸ್ ಅವರ ನಡುವೆ ಇರ್ತಕ್ಕಂಥ ಲವ್ ಹೆಂಗಿರುತ್ತೆ, ಒಂದೊಂದು ಸಣ್ಣ ಅಂದ್ರೆ ವಿಷಯ ಒಂದೇ ಒಂದು ವಿಚಾರ ಇಟ್ಕೊಂಡಿದೀನಿ. ಅಂದ್ರೆ ಪ್ರೀತಿ ಮಾಡ್ಬೇಕಾದ್ರೆ ಒಂದು ವರ್ಷಾನ್ಗಟ್ಲೆ ಅವಳಿಗೋಸ್ಕರ ಓಡಾಡ್ತೀರಾ, ಹುಡುಗಿ ಆಗ್ಬೋದು ಹುಡುಗ ಆಗ್ಬೋದು, ಹಿಂದೆ ಹೋಗ್ತೀರಾ, ಯಾವ್ದೋ ಒಂದು ರೋಡಲ್ಲಿ ನಿಂತ್ಕೊಂಡಿರ್ತೀವಿ, ಇದ್ ಮಾಡ್ತಾರೆ, ಏನು ಎಲ್ಲೋ ಒಂದ್ ಕಡೆ ಗೇಟಲ್ಲಿ ನಿಂತ್ಕೊಂಡು ಕಾದಿರ್ತಾರೆ, ನಿನ್ ಮುಖ ನೋಡ್ಬೇಕು, ಒಂದ್ 5 ನಿಮಿಷ ಬಂದು ಹೋಗು ಅಂತ ಹೇಳ್ತಾರೆ, ಫೋನ್ ಮಾಡ್ಬಿಟ್ಟು ಒಂದ್ 5 ನಿಮಿಷ ಮಾತಾಡು ಅಂತ ಕೇಳ್ತಾರೆ. ವರ್ಷಾನ್ಗಟ್ಲೆ ಅವಳ ಐ ಲವ್ ಯು ಅಂತ ಹೇಳಕ್ಕೆ, ಇಲ್ಲ ಅಂದ್ರೆ ಹೇಳಿಸ್ಕೊಳಕ್ಕೆ ವರ್ಷಾನ್ಗಟ್ಲೆ ಕಾದಿರ್ತಾರೆ. ಬಟ್ ಆದ್ರೆ ಬಿಟ್ಟು ಹೋಗ್ಬೇಕಾದ್ರೆ ಒಂದೇ ಒಂದು ಸೆಕೆಂಡ್ ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ್ಲೂ ಒಂದ್ 5-10 ನಿಮಿಷ ಕೂತು ಯೋಚನೆ ಮಾಡಿ, ಏನಕ್ಕೆ ಹಿಂಗಾಯ್ತು, ಏನಕ್ಕೆ ನಮ್ಮಿಬ್ರು ನಡುವೆ ಜಗಳ ಸ್ಟಾರ್ಟ್ ಆಯ್ತು ಅಂತ ಒಂದ್ 10 ನಿಮಿಷ, ವರ್ಷಾನುಗಟ್ಲೆ ಕಾದವ್ರು ನಿಮ್ಗೆ ಒಂದ್ 5 ನಿಮಿಷ ಟೈಮ್ ಕೊಟ್ಟು ಏನಕ್ಕೆ ಬಿಟ್ಟು ಹೋಗ್ತಾ ಇದೀವಿ ಅಂತ ಹೇಳ್ಕೊಳಕ್ಕಾಗಲ್ಲ. ಏನಕ್ಕೆ ನೀವು ಬಿಟ್ಟು ಆ ವಿಷಯನ ಇಟ್ಕೊಂಡು ಹೇಳಿ ಹೋಗೋ ಕಾರಣ ಅಂದ್ರೆ ಅಟ್ಲೀಸ್ಟ್ ನೀವು ವರ್ಷಾನುಗಟ್ಲೆ ಕಾಯ್ತೀರಾ ಪ್ರೀತಿಗೋಸ್ಕರನೋ, ಪ್ರೀತಿ ಕೊಡೋದಕ್ಕೋ ತಗೊಳೋದಕ್ಕೋಸ್ಕರನೋ, ಬಟ್ ಬಿಟ್ಟು ಹೋಗ್ಬೇಕಾದ್ರೆ ಒಂದು ಸೆಕೆಂಡ್ ಯೋಚನೆ ಮಾಡ್ದೇನೆ ಏನೋ ಅದನ್ನ ಕೇಳೋ ಪೇಷನ್ಸ್ ಇರಲ್ಲ, ಹೊಟ್ಟೋಗ್ಬಿಡ್ತೀರಾ. ಆ ಪೇಷನ್ಸ್ ಇಟ್ಕೊಳ್ಳಿ, ಇಟ್ಕೊಳ್ಳಿ. ಒಂದ್ ಆ ವರ್ಷ ಅದಕ್ಕೆ ಪ್ರೀತಿಸಕ್ಕೆ ವರ್ಷ ಕೊಡ್ತೀರಾ, ಬಿಟ್ಟು ಹೋಗಕ್ಕೆ ಒಂದ್ 5 ನಿಮಿಷ ಕೊಡಿ ಅಂತ.